ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ಅಜಿತ್ ಮನೆಗೆ ಬಂದು ಅಮ್ಮ ಏನು ಇವತ್ತು ತುಂಬ ಮಳೆ ಬರ್ತಿದೆ, ಯಾವತ್ತು ತಿಳಿದು ಇವತ್ತು ತುಂಬ ಮಳೆ ಬರ್ತಿದೆ ಅಂತ ಅಜಿತ್ ಮನೆಗೆ ಬರ್ತಾನೆ. ಬಂದಮೇಲೆ ಕೇಳ್ತಾ ಇರ್ತಾನೆ. ಆವಾಗ ಭೂಮಿ ಅಂತ ಕೂತಾ ಇರ್ತಾನೆ. ಕೂದ್ಮೇಲೆ ಅಜಿತ್ ಅಂತ ಕೂತಾ ಇರ್ತಾಳೆ ಸಂಗೀತ. ಕೂದ್ಮೇಲೆ ಇಲ್ಲೋ ಭೂಮಿ ಮನೆಗೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಸಂಗೀತ. ಮಧ್ಯಾಹ್ನ ಹೊರಗಡೆ ಇದ್ದೀನಿ ಅಂತಂದಿದ್ದಕ್ಕೆ ಇವ್ರು ಕಳಿಸಿದ್ದಕ್ಕೆ ಭೂಮಿ ಹೊರಗಡೆ ಇದ್ದೀನಿ ಅಂತಂದಿದ್ಲು ಅಂತ ಹೇಳ್ತಾ ಇರ್ತಾಳೆ. ಆವಾಗ ತುಂಬ ಬೇಜಾರು ಪಡ್ತಾ ಅವ್ರ ಅಮ್ಮಗೆ ಫೋನ್ ಮಾಡ್ತಾ ಇರ್ತಾನೆ. ಭೂಮಿ ಅವ್ರ ಅಮ್ಮನಿಗೆ ಮಾಡಿದ್ಮೇಲೆ ಇಲ್ಲಾಕೆ ಇರ್ತಾಳೆ, ನಿಮ್ಮ ಮನೇಲಿ ಇರ್ತಾಳೆ, ಇಲ್ಲಿ ಬಂದಿಲ್ಲಲ್ಲ ಅಂತ ಭೂಮಿ ಅವ್ರ ಅಮ್ಮ ಹೇಳ್ತಾಳೆ. ಓ ಶೆಟ್ಟ ಅಂತ ತುಂಬ ಬೇಜಾರು ಪಡ್ತಾ ಅಜಿತ್ ಫೋನ್ ಎಲ್ಲ ಅದು ಕ್ಯಾಪ್ ಅಲ್ಲೇ ಇಟ್ಟು ಓಡೋತಾನೆ. ಭೂಮಿ ಅಂತ ಕೆಡಿಸ್ತಾ ಇರ್ತಾನೆ. ಆಗ ಹೊರಗಡೆ ಹೋದ್ಮೇಲೆ ಸಂಗೀತ ಹೇಳ್ತಾ ಇರ್ತಾಳೆ, ಭೂಮಿ ಇಲ್ಲೋ ಮನೆಗೆ ಹೊರಗಡೆ ಹಾಕಿದ್ದಾರೆ ಇವರು ಅಂತ ಹೇಳ್ತಾ ಇರ್ತಾಳೆ. ಅಜಿತ್ ಅವರಪ್ಪ ಅಂತಾನೆ, ಯಾಕೋ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾನೆ. ನಾನು ಹೆಂಡ್ತಿ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಸಂಬಂಧ ಅದು, ನನ್ನ ಹೆಂಡ್ತಿ ಅವಳು, ನನ್ನ ಪ್ರಾಣ ಅವಳು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನಿಮಗೆ ಬೇಕಾಗಿಲ್ಲ ಅಂತಂದರೆ ನನಗೆ ಬೇಕು, ನನ್ನ ಹೆಂಡ್ತಿ ನಾನು ಕರ್ಕೊಂಬರ್ತೀನಿ ಅಂತ ಹೊರಗಡೆ ಹೊರಡೋತಾನೆ. ಓಡಿದ್ಮೇಲೆ ಸಂಗೀತ ಹೇಳ್ತಾರೆ, ಇವರೆಲ್ಲರೂ ಪಾಪ ಹೊರಗೆ ಹಾಕಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲೇ ಹೊರಗಡೆ ಮಳೆ ತುಂಬ ಬರ್ತಾ ಇರುತ್ತೆ. ಪಾಪ ಅಜಿತ್ ಸಂಗೀತ ತುಂಬ ಅಳ್ತಾ ಇರ್ತಾಳೆ. ಅಳ್ತಾ ಇದ್ದಾಗ ಹುಡುಕ್ತಾ ಇರ್ತಾರೆ, ಓಡಿ ಹುಡುಕ್ತಾ ಇರ್ತಾರೆ. ಆಗ ಭೂಮಿ ಊಟ ಮಾಡಿಲ್ಲದೆ ಪಾಪ ಕಂತರಿ ಬಿದ್ದೋದ್ಮೇಲೆ ಆವಾಗ ಅಜಿತ್ ಅಲ್ಲಿ ಇಲ್ಲಿ ಎಲ್ಲ ಹುಡುಕಿದ್ರು ಕೂಡ ಮನೆ ಮುಂದೆ ಎಲ್ಲ ಹುಡುಕಿದ್ರು ಕೂಡ ಸೀದೆಲ್ದಂಗೆ ಇರ್ತಾಳೆ. ಆವಾಗ ಅಲ್ಲಿ ಸ್ವಲ್ಪ ಏನೋ ಕಂಡಿರ್ತವಾಗ ಆವಾಗ ಓಡೋಗಿ ಭೂಮಿ ಹತ್ರ ಹೋಗಿ ಭೂಮಿ ಅಂತ ಗಟ್ಟಿ ಕಿರ್ಚಿ ಆಮೇಲೆ ಅಳ್ತಾ ಇರ್ತಾನೆ ಅಜಿತ್. ಅಲ್ಲಿ ಹೋದ್ಮೇಲೆ ಆಮೇಲೆ ಅವಳು ನೋಡಿ ಎತ್ಕೊಂಡು ಬಂದು ಮನೆಯಲ್ಲಿ ಬೆಡ್ಶೀಟ್ ಮೇಲೆ ಮಲಗಿಸ್ತಾನೆ. ಮಲಗಿಸಿದ ಮೇಲೆ ಅಜಿತ್ ಒಂದು ಡಾಕ್ಟರ್ನ ಅವ್ರ ಫ್ರೆಂಡನ್ನು ಕರ್ಕೊಂಬಂದು ಆಯಿತು ಎಚ್ಚರ ಆದಮೇಲೆ ಮೇನು ಒಂದು ಟ್ಯಾಬ್ಲೆಟ್ ಬರೆಸ್ತೀನಿ, ಎದ್ದೇಳಿದ್ಮೇಲೆ ಇದು ಕೊಡ್ರಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಆಗ ಅಜಿತ್ ತುಂಬ ಶಾಕ್ ಆಗಿರ್ತಾನೆ. ಇವಳು ಯಾಕೋ ಪಾಪ ಬೆಳಗ್ಗೆಯಿಂದ ಊಟ ಮಾಡಿರಲ್ವಾ ಅಂತ ಅಜಿತ್ ತುಂಬ ಬೇಜಾರು ಪಡ್ತಾ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಕಿದ ಮೇಲೂ ಸಂಗೀತ ಕೇಳ್ತಾಳೆ, ಯಾಕೋ ಏನಾಗಿದೆ ಈಗ ನಿಂತಿದೀಯಾ ಅಂತ ಅಜಿತ್ ಅವ್ರ ಅಮ್ಮ ಕೇಳ್ತಾ ಇರ್ತಾಳೆ. ಆವಾಗ ಚೀಟಿ ನೋಡಿದ ಮೇಲೆ ಪಾಪ ಮಧ್ಯಾಹ್ನ ಸಿಂದು ಊಟನೇ ಮಾಡಿಲ್ಲ ಇವಳು ಅಂತ ಅದಕ್ಕೆ ಕಣ್ತಿರಿಗೆ ಬಿದ್ದು ಹೇಳೋದ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆವಾಗ ಹೇಳ್ತಾ ಇರ್ತಾಳೆ ಸಂಗೀತ, ಅಜಿತ್ ತುಂಬ ಮನೇಲಿ ತುಂಬ ಗಲಾಟೆ ಆಗಿದ್ದವು, ಹೀಗೀಗಾಗಿದೆ, ಅಂಜನಾ ಸುಮ್ಮನೆ ಆ್ಯಕ್ಟಿಂಗ್ ಮಾಡಿ ಡ್ರಾಮಾ ಮಾಡಿ ಈಗ ಭೂಮಿ ಮೇಲೆ ಆರೋಪ ಮಾಡಿದ್ದಾಳೆ, ಅದಕ್ಕೆ ಹೀಗೆಲ್ಲ ಆಗಿದೆ, ಅವರೆಲ್ಲರೂ ಸೇರಿಕೊಂಡು ಹೊರಗಡೆ ಹಾಕಿದ್ದಾರೆ ಅಂತ ಸಂಗೀತ ಅಜಿತ್ಗೆ ಹೇಳ್ತಾ ಇರ್ತಾಳೆ. ಹೇಳಿದ ಮೇಲೂ ಆಗ ಅಜಿತ್ ಹೋಗಿ ಕೇಳ್ತಾ ಇರ್ತಾಳೆ. ಭೂಮಿ ಶ್ರಾವಣ ಕೇಳ್ತಾಳೆ, ಭೂಮಿ ಯಾಕೋ ನಿನ್ನ ಮಗಳ ನಿನ್ನ ಸೊಸೆನಾ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಅಂತ ಹೇಳ್ತಾ ಇರ್ತಾನೆ ಶ್ರಾವಣ. ಇನ್ನು ಯಾವ ರೀತಿ ನಿಮ್ಗೆ ಅಲ್ಲ ಅಂದಮೇಲೆ ಅವಳು ಹೊರಗಡೆ ಹಾಕಿಕ್ಕೆ ನೀವ್ಯಾರು ಅಂತ ಅಜಿತ್ ಕೇಳ್ತಾ ಇರ್ತಾನೆ. ಆಗ ಎಲ್ಲರೂ ಶಾಕಾಗಿ ನೋಡ್ತಾ ಇರ್ತಾರೆ. ನೋಡಿದ ಮೇಲೂ ಹಾಗಲ್ಲೋ ನನ್ನ ಈ ಮನೆ ಮಗಳ ಮೇಲೆ ಕೈ ಹಾಕಿದ್ದಾಳೆ, ಬಡ್ದಿದ್ದಾಳೆ, ಹಾಗೆ ಮಾಡಿದ್ದಾಳೆ, ಹೀಗೆ ಮಾಡಿದ್ದಾಳೆ ಅಂತ ಶ್ರಾವಣ ಹೇಳ್ತಾ ಇರ್ತಾನೆ. ಇನ್ನು ನೋಡಿದೀಯಾ ಅಂತ ಕೇಳ್ತಾ ಇರ್ತಾನೆ ಅಜಿತ್. ನೋಡಿದಾಳಲ್ಲ ನನ್ನ ಮಗಳು ಅಳ್ತಿದ್ದಾಳೆ, ನೋಡಲ್ಲಿ ಬಡ್ದಿದ್ದಾಳೆ ಅಂತ ಹೇಳಿದೆ, ಅದಕ್ಕೆ ನೀನು ಬೇಕು ನೀನು ಪ್ರೂಫ್ ಅಂತ ಹೇಳ್ತಾ ಇರ್ತಾನೆ ಶ್ರಾವಣ. ಅಜಿತ್ ಅಂತಾನೆ, ಬಣ್ಣ ಒಂದೇ ಸತ್ಲೆ ಅದು ಚೆನ್ನಾಗಿರುತ್ತೆ, ಇನ್ನು ಬೇರೆ ಕೂಡ ಚೆನ್ನಾಗಿರ್ತಾವೆ, ಚೆಕ್ಕಿರ್ತಾವಲ್ಲ ಬಣ್ಣಗಳು, ಇದೊಂದೇ ಅಲ್ಲಲ್ವ, ಅದು ಕೂಡ ಗೊತ್ತಾಗುತ್ತೆ ಮವ, ಯಾವಾಗೋ ಒಂದು ಸತ್ಲೆ ನಿನಗೆ, ಇವಾಗಲೇ ನಿನಗೆ ಗೊತ್ತಾಗಲ್ಲ, ಅದು ಬಣ್ಣ ಇನ್ನೂ ಚೇಂಜ್ ಆಗ್ತಾ ಇರುತ್ತೆ, ಅದೇ ಕಲರ್ ಹಾಗೆ ಇರೋಕ್ಕಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆಯಿತು, ನೀನು ಹಾಲಲ್ಲಿ ಏನೇನು ಬಿದ್ದರೆ ನೀನು ಚೆಲ್ತೀಯಲ್ಲ, ಆ ಥರ ನನ್ನ ಮಗಳನ್ನ ಕೂಡ ನಾನು ನೋಡಿದ್ದಕ್ಕೆ ನಾನು ಹೊರಗಡೆ ಹಾಕಿದ್ದೀನಿ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆಯ್ತಾಯಿತು ಅಂತ ಹೇಳ್ತಾ ಇರ್ತಾನೆ. ಭೂಮಿ ಏನು ಮಾಡಿಲ್ಲ ಅಂತ ನಾನು ಪ್ರೂಫ್ ಮಾಡ್ತೀನಿ, ನಾನೇನು ಹೆಂಡ್ತಿನ ನಾನು ಬ್ಯಾಗ್ ರೆಡಿ ಮಾಡ್ಕೊ ಅಂತ ನಾನು ಹೇಳ್ತೀನಿ, ಅದೇ ನೀವು ನಮ್ಮದು ತಪ್ಪಿದ್ರೆ ನಮ್ಮದೇನು ತಪ್ಪಿಲ್ಲ ಅಂತಂದರೂ ನೀವು ಬ್ಯಾಗ್ ರೆಡಿ ಮಾಡ್ಕೊಂಡು ನೀವು ಇರ್ರಿ, ನಮ್ಮ ತಪ್ಪಿದ್ರೆ ನಾವು ಹೋಗ್ತೀವಿ, ನಿಮ್ಮ ತಪ್ಪಿದ್ರೆ ನೀವು ಹೋಗ್ಬೇಕು ಅಂತ ಅಜಿತ್ ಶ್ರವಣ್ ಹತ್ರ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಆವಾಗ ದೇವಯಾನಿ ಅಂತಾಳೆ, ನಾವ್ಯಾಕೋ ಭೂಮಿ ಮೇಲೆ ಆಗ ಆರೋಪ ಮಾಡಿದ್ವಿ, ಉಳ್ಕೊಳ್ಳಿ ನಮ್ಮ ಮಗಳಿದ್ದಂಗೆ ಅಲ್ವಾ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಸಾಕು ಎಲ್ಲ ಮುಗಿದ ಮೇಲೆ ನೀವು ಇನ್ನೂ ಚೆನ್ನಾಗಿ ಹೇಳಕ್ಕೆ ಬಂದಿದ್ದೀರ ನಮಗೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೇಳಿದಾಗ ದೇವಯಾನಿ ಸುಮ್ಮನೆ ಹೇಳ್ತಾಳೆ. ಹೇಳಿದ ಮೇಲೆ ಆಯಿತು ನೋಡೋಣ, ನಾಳೆ ಗೊತ್ತಾಗ್ತಲ್ಲ, ನಾಳೆ ನಾಡ್ದಾಗ ಗೊತ್ತಾಗುತ್ತೆ ಯಾರು ಏನು ಮಾಡಿದಾರ ಅಂತ ಎಲ್ಲ ಗೊತ್ತಾಗುತ್ತೆ, ನೋಡೋಣ, ಕಾಯ್ಕೊಂತೀರ ಎಲ್ಲ ನೀವೊಂದು ಬ್ಯಾಗ್ ಪ್ಯಾಕ್ ಮಾಡ್ಕೊತೀರ ಅಂತ ಅವಾಗ ಆಗ್ತಾ ಇರ್ತಾನೆ. ಇನ್ನು ಮುಂದಿನ ಸಂಚಿಕೆ ಏನಾಯ್ತು ಅಂತ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಸಬ್ಸ್ಕ್ರೈಬ್.